ಬಸ್ ದರ ಏರಿಕೆ ತುಂಬ ಖಂಡನೀಯ. ಅದು ಮಾಡಬಾರ್ದಾಗಿತ್ತು, ಅವರು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವರು 5 ಬಿಟ್ಟಿ ಬಗ್ಗೆಗಳು ಮಾಡಿರೋದೇ ದೊಡ್ಡ ತಪ್ಪು. ಅದನ್ನು ಯಾರೂ ಕೇಳಿರಲಿಲ್ಲ. ನಾವು ಏನೋ ಮೂಗುಗೆ ತುಪ್ಪ ಸಾವಿರ ಕೆಲಸ ಮಾಡಿ ಓಟ್ ಬ್ಯಾಂಕಿಗೋಸ್ಕರ ಮಾಡಿದ್ದೀರ ರೀ, ನಿಮ್ಗೆ ನಾಚಿಕೆ ಆಗಬೇಕು, ಬೇಡ ಅಂತ ನಾವು ಎಷ್ಟು ಹೇಳ್ತಾ ಇದ್ರು ಕೇಳ್ತಾ ಇಲ್ಲ. ಯಾರ ಮಾತು ಕೇಳ್ತಾ ಇಲ್ಲ. ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಎಲ್ಲ ಮಾಡಿರೋದು ಬರೀ ಕೆಟ್ಟ ಕೆಲಸ. ಯಾರೂ ಹೆಮ್ಮೆ ಪಡೋ ಕೆಲಸ ನೀವು ರಾಜ್ಯ ಸರ್ಕಾರದವ್ರು ಮಾಡ್ತಾ ಇಲ್ಲ. ಬೇರೆ BJPಯವ್ರು ಹಾಳು ಮಾಡಿದ್ದಾರೆ. ನಿಮ್ಮನ್ನ ನಾವು ಉದ್ಧಾರ ಮಾಡ್ತೀವಿ ಅಂತ ಬಂದ್ರಿ. ಏನು ಉದ್ಧಾರ ಮಾಡಿದ್ದೀರಾ ಸ್ವಾಮಿ? ಕರ್ನಾಟಕನ ಮಾರ್ತಾ ಇದ್ದೀರಾ. ದಿವಾಳಿ ಆಗ್ತಾ ಇದೆ ಕರ್ನಾಟಕ. ಯಾವುದೋ ದೇಶ ಕತ್ತೆ ಮರ್ಕೊಂಡು ಜೀವನ ಮಾಡ್ತಾಯಿದೆ, ನಾವು ನಾಯಿ ಮರ್ಕೊಂಡು ಜೀವನ ಮಾಡೋಂಗೆ ಮಾಡ್ತೀರಾ ನೀವು. ಎಷ್ಟು ಕಷ್ಟದಲ್ಲಿದ್ದಾರೆ. ಯಾವುದೋ ಒಂದು ಮಗುನ ಹೆಚ್ಚಿಗೆ ಹಾಕೊಂಡು ಆಟೋದಲ್ಲಿ ಹೋದರೆ ಅದಕ್ಕೆ 28 ಕೇಸ್ ಹಾಕ್ತೀರಾ ರೀ ಆಟೋ ಡ್ರೈವರ್ಗೆ. 150 ಜನ ಹೋಗೋ ಜಾಗಕ್ಕೆ 150 ಜನ ಬಸ್ ತುಂಬ್ಕೊಳೋದು. ಅದಕ್ಕೆ ಯಾರು ಕಾನೂನಿಲ್ವಾ? ಏನ್ರಿ ಮಾಡ್ತಿದ್ದೀರಾ ಸಾರಿಗೆ ಸಚಿವರೇ? ಏನು ಮಾಡ್ತಿದ್ದೀರಾ? ಸಾಕಾಗಿಲ್ವೇ ಇನ್ನೂ ದುಡ್ಡು ಮಾಡಿರೋದು? ಬೊಕ್ಕಸ ಬರೆದು ಮಾಡೋದು ಸಾಕಾಗಿಲ್ವೇನ್ರಿ? ಇನ್ನೂ ಎಷ್ಟು ದುಡ್ಡು ಮಾಡ್ತೀರಾ ತಿನ್ನೋದಿಷ್ಟು ಅನ್ನಕ್ಕೆ? ಸಾಕು ರೀ, ನಿಲ್ಲಿಸ್ರಿ ನಿಮ್ಮನ್ನ. ಫಸ್ಟು ಬಿಟ್ಟಿ ಭಾಗ್ಯನ ಕ್ಯಾನ್ಸಲ್ ಮಾಡಿ, ಈ 15% ಜಾಸ್ತಿ ಮಾಡೋದನ್ನು ಫಸ್ಟ್ ಹಿಂದೆ ತಗೊಳ್ಳಿ. ಅಲ್ಲಿವರೆಗೂ ನಾವು ಉಗ್ರ ಹೋರಾಟ ಮಾಡ್ತೀವಿ. ಖಂಡಿತ ನೀವು ವಾಪಸ್ ತಗೊಳ್ಳೇಬೇಕು. ಫಸ್ಟು ಅಭಿವೃದ್ಧಿ ಕೆಲಸಗಳಿಗೆ ಗಮನ ಕೊಡಿ. ಈ ಹೆಚ್ಚಿಗೆ ಮಾಡ್ತಾ ಇರೋದನ್ನೆಲ್ಲ ಫಸ್ಟು ನಿಲ್ಲಿಸಿ.